ಓಕೆ. ಇದು ಆಫ್ ಮಾಡಿದ್ರೆ ಹೊರಗಡೆ ಹೋಗುತ್ತೆ. ನಿಮಗೆ ಬೇಕಂದ್ರೆ ಇದು ಆನ್ ಮಾಡಬೇಕು. ಈಗ ಅವ್ರು ಬೇಕು ಅಂದ್ರೂ ಇದಿಷ್ಟು ತರಿಸ್ಬಿಟ್ರೆ ಅವ್ರದ್ದೆಲ್ಲ ನಡೀತದೆ. ಹೋಗುತ್ತೆ. ಇದರಲ್ಲಿ ಡೈರೆಕ್ಟ್ ವಾಟರ್ ಸಪ್ಲೈ ಹಿಂಗಾಗುತ್ತೆ. ಹೌದು. ಇದು ಹಿಂಗಾಗಿ ಹಿಂಗೆ ಹೋಗಿ ಫಿಲ್ಟರ್ ಮುಖಾಂತರ ಫಿಲ್ಟರ್ ಆಗಿ ಹಿಂಗೆ ಹೋಗುತ್ತೆ. ಓಕೆ. ಈ ಕೆಳಗಡೆ 2 ವಾಲ್ವು, ಇದು 1 ವಾಲ್ವ್ ಇದೆ. ಸರಿ. ಕಡೆ ಕಂಟ್ರೋಲ್. ಸರಿ. ಈಗ ನಿಮ್ಗೆ ವೆಂಚೂರ್ ಆಪ್ರೇಟ್ ಮಾಡ್ಬೇಕಂದಾಗ ಇಲ್ಲಿ ನೋಡಿ ಹೇಳ್ತೀನಿ ಇದೆಯಾ. ಈಗ ನೋಡಿ ವೆಂಚೂರ್ ಆಪ್ರೇಟ್ ಮಾಡ್ಬೇಕಂದಾಗ ಜಸ್ಟ್ ನೋಡಿ ಸರ್ ಇದು ಕಂಟ್ರೋಲ್ ಮಾಡೋದು. ಇದು ವೆಂಚೂರಿ ಬಬಲ್ಸ್ ಆಗ್ತಾ ಇದೆಯಲ್ಲ, ಸೆಕ್ಕಿಂಗ್ ಆಗ್ತಾ ಇದೆ ನಿಮಗೆ. ಇನ್ನೂ ಫಾಸ್ಟಾಗಿ ಸೆಕ್ಕಿಂಗ್ ಆಗುತ್ತೆ. ಇದು ಈಗ ನಮಗೆ ವಾಲ್ ಆಪ್ರೇಟಿಂಗ್ ಇದೆ. ಓಕೆ ಓಕೆ. ವೆಂಚೂರಿ ಆಪ್ರೇಟಿಂಗ್ ಇದೇ ಮೇನ್ ಸೋರ್ಸ್. ಸರಿ 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 ಸರಿ. ಬಟ್ ನಾನು ಪ್ಲೇನ್ ವಾಟರ್ ಮಾಡುವಾಗ ಇದು ಕ್ಲೋಸ್ ಮಾಡಿ ಇದನ್ನು ಪೂರ ಇರುತ್ತೆ ಅಷ್ಟೇ. ಇದು ಪ್ಲೇನ್ ಡೈರೆಕ್ಟ್ ಆಗಿರುತ್ತೆ. ಇದು ಆಫ್ ಮಾಡ್ಕೊಂಡು ಈಗ ಸೆಕ್ಕಿಂಗ್ ಆಗ್ತಾ ಇದೆ. ನಿಮಗೆ ಮೆನ್ಯೂರ್ ಆಗ್ತಾ ಇದೆ. ಓಕೆ. ಇನ್ನೂ ಸ್ವಲ್ಪ ಫಾಸ್ಟ್ ಅಂದರೆ ನಿಮಗೆ ಸಿಗುತ್ತೆ. ಆಗ್ತಾ ಇದೆ. ಇನ್ ಕೇಸ್ ಸೆಕ್ಕಿಂಗ್ ಮಾಡ್ಬೋದು ಇದು ಸರ್ ಬೇಡ. ಒಂದು ನಿಮಿಷ. ಇನ್ ಕೇಸ್ ಸೆಕ್ಕಿಂಗ್ ಆಗಿಲ್ಲ ಅಂದಾಗ ಒಂದು ಬಿಟ್ಬಿಟ್ಟು ಬಿಟ್ಟರೆ ಓಕೆ ಬಬಲ್ಸ್ ಹೋಗುತ್ತೆ. ಆಗ ಗೊತ್ತಾಗುತ್ತೆ ನಿಮಗೆ ವರ್ಕ್ ಆಗ್ತಾ ಇದೆಯಲ್ಲ ಅಂತ ಹೇಳಿ. ಅರ್ಥ ಆಯ್ತಲ್ವಾ? ಆಮೇಲೆ ಇದು ಓಪನ್ ಮಾಡಿ ಕ್ಲೀನ್ ಮಾಡ್ಕೋಬೇಕು. ನಿಮಗೆ ಡೈರೆಕ್ಟ್ ಆಗಬೇಕಾದ್ರೆ ನೇರವಾಗಿ ರನ್ನಿಂಗಲ್ಲಿದ್ದಾಗ ಇದನ್ನು ಆನ್ ಮಾಡಿದ್ರೆ ಇಲ್ಲಿರೋ ಗಲೀಜು ಇಲ್ಲಾಗಿರುತ್ತೆ. ಅದೆಲ್ಲ ಈ ಕಡೆ ಸ್ಟೋರೇಜ್ ಆಗಿರುತ್ತೆ. ಇಲ್ಲಿ ಆಚೆ ಬಂದ್ಬಿಡುತ್ತೆ. ಸರಿ ಅಂತ ರನ್ನಿಂಗಲ್ಲಿದ್ದಾಗ ಸುಮ್ಮನೆ ನೋಡಿ. ಈಗ ಸ್ವಲ್ಪ ದೂರ ಇದೆ. ಏನೋ ಡಸ್ಟ್ ಇದ್ರೆ ಇಲ್ಲಿ ಬಂದ್ಬಿಡುತ್ತೆ. ನಿಮ್ಗೆ ಬಂದ್ಬಿಡುತ್ತೆ. ಇನ್ ಕೇಸ್ ನಿಮಗೆ ಇದು ಮೆಶ್ಶಾಗಿ ಕ್ಲೀನ್ ಮಾಡ್ಬೇಕಂದಾಗ ಮೋಟ್ರ್ ಆಫ್ ಅಲ್ಲಿ ಇರಬೇಕು. ನಿಮಗೆ ಟ್ಯಾಬ್ಲೆಟ್ ಇದೆ ಈ ಥರ ಗೊತ್ತಾಯ್ತು. ಈ ಹ್ಯಾಂಡಲ್ ಹಿಂಗೆ ಓಪನ್ ಮಾಡಿ ತೆಕ್ಕೊಂಡು ಕ್ಲೀನ್ ಮಾಡಿಬಿಟ್ಟು